ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೆಂಗದೀರಿ? ನಾವ್ ಚಂದ ಅದೀವಿ. ಬಾಳ ದಿನ ಆದ್ಮೇಲೆ ಬ್ಲಾಗ್ ಮಾಡಕತ್ತೀವಿ. ಬಾಳ ದಿನ ಆಯ್ತು ಮಾಡಿ. ವೆಲ್ಕಮ್ ಮಾಡಲ್ಲ. ಬಾಳ ದಿನ ಆಯ್ತು ಮಾಡಿ ಮತ್ತೆ ವೆಲ್ಕಮ್ ನೋಡ್ಬೇಕಂತ ಎಲ್ರಿಗೂ ನಮ್ ಗೊತ್ತಾಗ್ತಿಲ್ಲ. ಚಾನಲ್ದಾಗ. ಏನ್ ವಿಶೇಷ ಬ್ಲಾಗ್ ಒಳಗ ಅಂದ್ರ ಮುಂದಕ್ ಹೋಗಿ ಹೇಳ್ತಿವಿ. ಇಷ್ಟ್ ದಿನ ಯಾಕ ಬ್ಲಾಗ್ ಮಾಡಿಲ್ಲ ಅಂತ ಇದ್ರ ಬಗ್ಗೆನು ಮಾತಾಡ್ತಿವಿ. ಈಗೆಲ್ಲಾ ಗಾಡಿ ರೆಡಿ ಮಾಡಾಕತಿವಿ ಹೋಗಾಕ ನೋಡ್ರಿ. ಬಾಳ ಎಲ್ಲಿಗಂತೆ ಗಾಡಿ ಒಟ್ಟ ವರ್ಷ ಎಲ್ಲ ಒಂದ್ 2-3 ದಿನ ಆಯ್ತು. ಅದಕ್ಕೆ ಸುಮ್ ವರ್ಸಾಕತ್ತಿನ ಆಕಡೆ ಹೊರಗ್ ಹೊಂಟಿವಿ ವಿದ್ಯಾನ್ ಕರ್ಕೊಂಡು. ಬಡವರ್ ಗಾಡಿ ಸಣ್ಣದಲ್ಲ. ಬಾಳ ದಿನ ಆದ್ಮ್ಯಾಲ ನಮ್ಮ ಅಂಬಾರಿಗೆ ಹೊರಗ್ ಕರ್ಕಂದ್ ಹೊಂಟಿವಿ ಅಲ್ರಿ. ಹ್ಮ್ ಏನ 6-7 ತಿಂಗಳ ವ್ಲಾಗ್ ಮಾಡಿಲ್ಲ ಯಾಕ ಏನ್ ವಿಶೇಷ? ಇಲ್ಲ ಮುಂದಿನ ವ್ಲಾಗ್ನಾಗ ಹೇಳಮ್ ಏನೇನ್ ಆಯ್ತು ಏನೇನಿಲ್ಲ. ಅಂದ್ರ ಈಗ ಬಾಳ ದಿನ ಆಯ್ತಲ್ಲ ವ್ಲಾಗ್ ಮಾಡಿ ಹ್ಮ್ ಇವಾಗ ಏನ್ ಹೇಳ್ಬೇಕಂತ ಗೊತ್ತಾಗವಲ್ದು. ಅದ್ಕೆ ಎಲ್ಲಾ ಒಂದ್ ಪ್ಲೇಸಿಗೆ ಹೊಂಟಿವಿ ಅಲ್ಲಿ ಕುಂತು ಆರಾಮಾಗಿ ಮಾತಾಡ್ತೀವಿ. ಬರ್ರಿ ಹೋಗೋಣ. ನೀವು ಹೋಗ್ ನಡಿ ತೋರಿಸ್ತೀವಿ ಎಲ್ಲಿ ಎಲ್ಲಿ ಅಲ್ಲಿ ಹೋಗಿ ಹೊಂಟಿವಿ ಬಂದು ಅಂತ. ಕುಂತೆಲ್ಲ ಮಾತಾಡಮ್ರಿ. ವಿದ್ಯಾ ಎಲ್ಲ ಹೇಳ್ತಾಳ ಏನೇನ್ ಆಯ್ತು ಏನೇನಿಲ್ಲ ಬರ್ರಿ ಹೆಂಗ ಹೆಂಗ ಆಯ್ತು ಅಂತೆಲ್ಲ ಹೇಳ್ತಾಳ. ಹೊಂಟಿದ್ವಿ ವಿದ್ಯಾ ನೋಡ್ಗ ಕಬ್ಬಿನಲ್ ಕುಡಿಯಮ್ ಅಂತಂದಳು ಕುಡಿಯಕತ್ತಾಳ. ನನ್ಗಂತ್ರ ಒಂದ್ ಗ್ಲಾಸ್ ಕೊಡವಳ್ಳ ಎಲ್ಲಾ ತಾನೇ ಕುಡಿಯಕತ್ತಾಳ. ಯಾಕಂದ್ರ ಈ ಕಡೆ ಹೋಗ್ಬೇಕಲ್ಲ ಬಾಳ ದೂರ ಐತ್ ದಾರಿ. ಅದಕ್ಕೆ ಕಬ್ಬಿನ ಹಾಲ್ ಕುಡಿಯಕತ್ತಾಳ. ಇಲ್ಲ ನೀ ಕುಡಿ. ಕಬ್ಬಿನ ಹಾಲ್ ಕುಡ್ದು ಮುಂದೆ ನೋಡಮ್ ವಿದ್ಯಾ ಏನೇನ್ ಹೇಳ್ತಾಳ ನೋಡಮ್ರಿ. ಫೈನಲಿ ನಾವು ಪಾರ್ಕ್ ಒಳಗ್ ಬಂದ್ವಿ. ಬಾಳ ದಿನ ಆದ್ಮೇಲೆ ಪಾರ್ಕಿಗೆ ಕರ್ಕೊಂಡ್ ಹೋಗಿದ್ರು ಈಗ ಕರ್ಕೊಂಡ್ ಬಂದಾರ. ಅದು ನಾವ್ ಹೋಗೋ ಪಾರ್ಕ್ ಬ್ಯಾರೆನೇ ಇತ್ತು ಏನ್ ಮಾಡೋದು. ಈ ಪಾರ್ಕ್ ಕ್ಲೋಸ್ ಆಗ್ಬಿಟ್ಟಿತ್ತು ಟೈಮಿಂಗ್ ನೋಡಿರ್ಲಿಲ್ಲ ನಾವು. ಹೋಗ ಈ ಪಾರ್ಕಿಗೆ ಬಂದ್ವಿ ಈ ಕಡೆ. ಅದ್ರಾಗ ಮಾತಾಡೋ ಟೈಮಿಗೆ ನಮ್ ವಾಯ್ಸ್ ಕರೆಕ್ಟಾಗಿ ಬರಲ್ಲ ಅನ್ಸುತ್ತೆ ಯಾಕಂದ್ರೆ ಇಲ್ಲೆಲ್ಲ ಗಾಡಿ ಐತೆ ಪಕ್ಕದಲ್ಲಿ ಗಾಡಿ ಎಲ್ಲ ತಿರ್ಗಾಡುತ್ತಲ್ಲ ಅದಕ್ಕೆ ಕರೆಕ್ಟ್ ಆಗಲ್ಲ ಅನ್ಸುತ್ತೆ. ವಿಡಿಯೋ ಒಳಗೆ ನಮ್ ಪರಿಚಯ ಹೇಳ್ಬೇಕಾಗಿತ್ತು. ಬಟ್ ಪರಿಚಯ ಹೇಳಕ್ ಆಗ್ಲಿಲ್ಲ ನಮಗ್ ಫಸ್ಟ್ ವಿಡಿಯೋ ಒಳಗೆ ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗ್ಲಿಲ್ಲ ಅವಾಗೆ ಹೇಳ್ಬೇಕಾಗಿತ್ತು. ಈ ವಿಡಿಯೋ ಒಳಗೆ ಹೇಳ್ತೀವಿ. ನಾವ್ ಎಲ್ಲಿಂದ ಬಂದಿವಿ ಏನ್ ಮಾಡ್ತೀವಿ ಏನ್ ಓದಿವಿ ಅಂತ ಎಲ್ಲ ಈ ವಿಡಿಯೋ ಒಳಗೆ ಹೇಳ್ತೀವಿ. ಇಷ್ಟು ದಿನ ಯಾಕೆ ವಿಡಿಯೋ ಮಾಡಿರ್ಲಿಲ್ಲ ಅದನ್ನು ಹೇಳ್ತೀವಿ. ಕೊನೆವರೆಗೂ ಈ ವಿಡಿಯೋ ನೋಡ್ರಿ. ಸ್ವಲ್ಪ ಲಾಂಗ್ ಆಗ್ಬೋದು ಈ ವಿಡಿಯೋ ಆದ್ರೆ ನೀವೆಲ್ಲ ಕೇಳ್ತೀರೇನೋ ಅಂತ ನಾವೇ ಪರಿಚಯ ಹೇಳ್ಕೊಬೇಕಂತ ಹೇಳ್ಕೊಳಕತ್ತೀವಿ. ನಾನ್ ಬಂದ್ಬಿಟ್ಟು ವಿದ್ಯಾ ಇವ್ರು ಬಂದ್ಬಿಟ್ಟು ಶರತ್. ನಮ್ಮ ಊರು ಡಿಸ್ಟಿಕ್ ಯಾದಗಿರಿ ತಾಲೂಕು ಶಾಪುರ. ನಾವೀಗ ಪ್ರೆಸೆಂಟ್ ಇರೋದು ಬೆಂಗಳೂರಲ್ಲಿ ಇಲ್ಲಿ ಬಂದು ಕೆಲಸ ಮಾಡಕತ್ತೀವಿ. ನಾವು ಓದಿದ್ದು ಡಿಗ್ರಿ 3rd ಸೆಮ್ ಲಾಸ್ಟ್. ಅಷ್ಟೇ ಅಲ್ಲಿಂದ ಇವಾಗ ಇವ್ರು ಕೆಲಸ ಮಾಡ್ತಾರ ನಾನು ಮನೇಲಿ ಇರ್ತೀನಿ ಅಷ್ಟೇ. ಮತ್ತೆ ಏನ್ ಹೇಳ್ಬೇಕು ಪರಿಚಯ ಅಂತ ಗೊತ್ತಿಲ್ಲ ಇಷ್ಟು ಗೊತ್ತಿದ್ದಿಷ್ಟ ಹೇಳ್ತೀವಿ. ನೆಕ್ಸ್ಟ್ ಇಷ್ಟು ದಿನ ಯಾಕೆ ವಿಡಿಯೋ ಮಾಡಿರ್ಲಿಲ್ಲ. ವಿಡಿಯೋ ಮಾಡ್ತಿದ್ವಿ ವಿಡಿಯೋ ಮಾಡೋದು ದೊಡ್ಡದಿರ್ಲಿಲ್ಲ. ಒಪ್ಪಿಗೆನೇ ನಂದಿತ್ತು ವಿಡಿಯೋ ಮಾಡ್ಬೇಕಂತ ನಾನು ಇದು ಒಪ್ಕೊಂಡೆ ವಿಡಿಯೋ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು. ಬಟ್ ಸ್ವಲ್ಪ ಕಷ್ಟಗಳು ಭಾಳ ಬಂದು ಏರ್ಪೇರು ಅದು ಮಾಡಬೇಕು ಬಿಡಬೇಕು ಅಂತ ಆಗತ್ತೆ. ಅದಕ್ಕೆ ಒಂದೆರಡು ವಿಡಿಯೋ ಮಾಡಿ ಬಿಟ್ಟಿದ್ವಿ ಯೂಟ್ಯೂಬ್ ಒಳಗೂ ಹಾಕ್ತಿದ್ವಿ ಇನ್ಸ್ಟಾಗ್ರಾಮ್ ಒಳಗೂ ಹಾಕ್ತಿದ್ವಿ. ನಮ್ಮ ಹತ್ರ ಇರೋರೆ ಸ್ವಲ್ಪ ಸಪೋರ್ಟ್ ಮಾಡಲಿಲ್ಲ ಅದಕ್ಕೋಸ್ಕರ ನಮಗೆ ಇಷ್ಟು ದಿನ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇನ್ಮೇಲೆ ಮಾಡ್ತೀವಿ ಯಾರ ಇಂಟೆನ್ಷನ್ನು ಏನು ತಲೆಗೆ ಇಟ್ಕೋಕ್ಕೆ ಹೋಗಲ್ಲ. ಸೊ ಅದಕ್ಕೋಸ್ಕರ ಇನ್ನು ಮುಂದೆ ಕಂಟಿನ್ಯೂ ಮಾಡಬೇಕಂತ ಮಾಡಕತ್ತೀವಿ. ನಾವು ಫಸ್ಟ್ ಇರೋ ಪ್ಲೇಸು ಚೇಂಜ್ ಮಾಡಿದ್ವಿ ಯಾಕಂದ್ರೆ ಅಲ್ಲೇ ಸ್ವಲ್ಪ ಕೆಲಸ ಪ್ರಾಬ್ಲಮ್ ಆಯಿತು ಊರಿಗೆ ಹೋಗ್ಬಿಟ್ಟು 1 ತಿಂಗಳ 2 ತಿಂಗಳ ಅಲ್ಲೇ ಹೋಯ್ತು ನಮ್ದು. ಅದಕ್ಕೋಸ್ಕರ ನಾವು ಕಂಟಿನ್ಯೂ ಮಾಡಲಿಲ್ಲ. ಮತ್ತೆ ಬರೋ ವಿಡಿಯೋ ಎಲ್ಲ ನೀವು ನೋಡ್ಕೊತ ಹೋಗ್ತೀರ ಅಂತ ಅನ್ಕೋತೀನಿ. ಎದ್ರ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಐತಿ ಆ ವಿಡಿಯೋ ಮಾಡಿರಿ ಅಂತ ಕಮೆಂಟ್ ಹಾಕಿ ನಾವು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ದಿನ ರೀಲ್ಸ್ ಅಂತೂ ಬಿಟ್ಟೇ ಬಿಡ್ತೀವಿ ಇನ್ಮೇಲೆ ವ್ಲಾಗ್ ಅಷ್ಟೇ ಸ್ವಲ್ಪ ನೋಡಿ ಎಲ್ಲಾದರೂ ಹೋದರೆ ಬಂದರೆ ಮಾಡಬೇಕಾಗುತ್ತೆ. ಮತ್ತು ನೀವು ಮಾತಾಡ್ತೀರಿ ನಾ ನಾನು ಏನ್ ಹೇಳಿ ನೋಡಿ ಏನಿಲ್ಲ ಅಷ್ಟೇ ನೋಡಿ ಬೆಂಗ್ಳೂರಿಗೆಲ್ಲ ಗಾರ್ಡನಿಂಗ್ ಎಲ್ಲ ಹಿಂಗ ಐತಿ. ಮರಗಿಡ ಎಲ್ಲ ಚೆನ್ನಾಗ ಐತಿ. ನಮ್ ಕಡೆನ ಹಿಂಗೆಲ್ಲಾ ಮರಗಿಡೆಲ್ಲ ಚೆನ್ನಾಗ್ ಬೆಳಸ್ರಿ ಜಾಸ್ತಿ ಗಿಡ ಎಲ್ಲಾ ಕಡ್ಯಕ್ ಹೋಗ್ಬೇಡ್ರಿ. ನಮ್ ಕಡೆನ ಈ ತರ ಚೆನ್ನಾಗಿತ್ತು ಎಲ್ಲಾ ಮಾಡಿತ್ತಂದ್ರ ಕೂಡಕ್ ಬರುತ್ತ. ಮತ್ತೆ ಮರಗಿಡೆಲ್ಲ ಚೆನ್ನಾಗ್ ಬೆಳೆಸ್ರಿ ಏನ ಮಾಡ್ರಿ ಯಾವ ಕಡ್ಯಕ್ ಹೋಗ್ಬೇಡ್ರಿ. ಒಂಥರ ನೇಚರ್ ಚೆನ್ನಾಗಿ ಬೆಳೆಸ್ರ ನಮ್ಗ್ ಚೆನ್ನಾಗಿರುತ್ತೆ ಗ್ಲೋವಲ್ ಮೇಲೆ ಕಡಿಮೆ ಚೆನ್ನಾಗಗುತ್ತ. ಏನಿಲ್ಲ ವಿದ್ಯೆ ಬಾಳ ಮಾಡಮ ಅಂತಂದ್ಲು
ಅದಕ್ಕೆ ಸುಮ್ಮನೆ ಇವತ್ತು ಏನೇನು ಐತಿ, ಏನೇನು ಪ್ರಾಬ್ಲಮ್ ಐತಿ, ಏನಿಲ್ಲ ಎಲ್ಲ ಮಾಡಕತ್ತೀವಿ. ಅದ್ರ ಬಗ್ಗೆ ಏನೇನೈತೆ ಎಲ್ಲ ಹೇಳ್ತೀವಿ. ಇನ್ನು ಭಾಳ ಹೇಳೋದೈತಿ ನಿಮ್ಮ ಮುಂದೆ, ಇವಾಗ ಕೇಳೋಣ. ಇನ್ನು ನೋಡೋಣ ಮುಂದೆ. ಇನ್ನು ಅಕ್ಕಿನೇ ಏನೋ ಮನಸ್ಸಿನಾಗ ಭಾಳ ಇಟ್ಕೊಂಡು ಏನು ಹೇಳ್ಬೇಕಂತ ಹೇಳ್ತಾಳೆ. ಹೇಳಿದ ಮ್ಯಾಗ ನೋಡೋಣ ಅದಕ್ಕೆ ನೀವು ಏನು ಉತ್ತರ ಕೊಡ್ತೀರಿ ಏನಿಲ್ಲ. ಆಕಿನ ಭಾಳ ಆಸಕ್ತಿ ಅಂದಾಳ, ಏನೇನು ರೆಸ್ಪಾನ್ಸ್ ಬರುತ್ತಾ ಏನಿಲ್ಲ ಅಂತ. ಏನಂತೀವ ಮತ್ತೆ? ನನ್ನ ಪ್ರಕಾರ ಒಂದೆರಡು ವಿಡಿಯೋ ಲಾಂಗ್ ವಿಡಿಯೋ ಬಿಟ್ಟಿದ್ವಿ, ಅದು ಚೆನ್ನಾಗಿ ರೆಸ್ಪಾನ್ಸ್ ಬಂದದ, ಇಲ್ಲ ಅಂತಿಲ್ಲ. ಬಟ್ ಸ್ವಲ್ಪ ಜನಕ್ಕೆ ಇಷ್ಟ ಆಗಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಮನಸ್ಸು ನೋಯ್ದಿತ್ತು, ಮಾಡೋದೇ ಬೇಡ ಅನ್ಸ್ಬಿಟ್ಟಿತ್ತು. ಆದ್ರೆ ಅಂದ್ರೆ ಹಂಗೆ ಅದು ಹೆಂಗಂದ್ರೆ ನಾವು ಸ್ಟಾರ್ಟಿಂಗ್ ಮಾಡಕತ್ತೀವಲ್ಲ ಚೆನ್ನಾಗೇನು ಥರ ಎಲ್ರ ಜೊತೆ ಎಲ್ರ ಪರಿಚಯ ಅಲ್ಲಿ ಮಾಡಲಿ, ಎಲ್ರಿಗೂ ನಾವು ಗೊತ್ತಾಗ್ಲಿ ಮಾಡಕತ್ತವ್ರು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ, ಅವ್ರು ಹಿಂಗೆ ಮಾಡಬೇಡ ಅಂತ ಹೇಳ್ರಿ ಹಿಂಗೆ ಅಂತ ಭಾಳ ಹೇಳಿದ್ರು. ಹಂಗೆ ಏನೋ ಸ್ವಲ್ಪ ಪ್ರಾಬ್ಲಮಿಂದ ಬಿಡ್ಬೇಕಾಯ್ತು ಅಂದ್ರೆ ನನಗೆ ಒಂಥರ ಅನಿಸಿತ್ತು. ಕೇಳಿದೆ ವಿದ್ಯಾಗ, ಮಾಡ್ಬೋದಲ್ಲ ಮತ್ತೆ ಯಾಕೆ ಯಾಕಾಗೈತೆ ನಾನು ಆಕಿ ನಂದು ಮಾಡಂತ ಎಲ್ಲಿಗೆ ಹೋಗುತ್ತಾ, ಯಾರು ತಲೆ ಕೆಡ್ಸೋದು ಯಾಕೆ, ನಮ್ಮ ಖುಷಿ ನಾವು ಮಾಡೋದೈತಲ್ಲ ಮಾಡಮ್ಮ, ನಮ್ಗೆ ಇಷ್ಟಪಡೋದಕ್ಕೋಸ್ಕರ ಮಾಡೋದು. ನಮ್ಗೋಸ್ಕರ ಒಂದಿಬ್ಬರು ಮೂವರು ನಮ್ಮ ದಾರಿ ಸಿಕ್ಕ ಕೇಳಿದ್ರು. ಏನಂದ್ರೆ ಅದೇ ಶಾಕ್ ಏನಂದ್ರೆ ಬೆಂಗಳೂರಾಗ ಕೇಳಿದ್ರು, ಅಣ್ಣ ನೀನು ವಿಡಿಯೋ ನೋಡಿ ಅಣ್ಣ, ನೀನು ಇನ್ಸ್ಟಾಗ್ರಾಮ್ ಮಾಡ್ತಿಲ್ಲ, ಇನ್ಸ್ಟಾಗ್ರಾಮ್ನಾಗೆಲ್ಲ ವಿಡಿಯೋ ಮಾಡ್ತಿಲ್ಲ, ಚೆನ್ನಾಗಿ ಮಾಡ್ತೀರಣ್ಣ, ಮಾಡ್ರಣ್ಣ, ಯಾಕೆ ಭಾಳ ದಿನ ಆಯ್ತು ಬಿಟ್ಟಿರಲ್ಲ ನನಗೆ ಅಂತಂದರು. ಯೂಟ್ಯೂಬ್ನಾಗ ನೋಡಿದೆ ಅಣ್ಣ ನೀವು ಒಂದೆರಡು ವಿಡಿಯೋ ಚೆನ್ನಾಗಿತ್ತು, ಇಷ್ಟ ಆಯ್ತು ಅಂದ್ರೆ. ಹೌದಣ್ಣ ಮಾಡಿಲ್ಲ, ಮಾಡೋಕ್ಕಾಗಿಲ್ಲ, ಮಾಡ್ಬೇಕಂತಂದ್ವಿ, ಮಾಡೋಣ ಚೆನ್ನಾಗೈತಿ, ನಾವು ಸಪೋರ್ಟ್ ಮಾಡ್ತೀವಿ, ಯಾರು ಮಾಡ್ಲಿಕ್ಕೈತೆ ನಮ್ಮ ಖುಷಿಗೋಸ್ಕರ ನೋಡೋಣ ಮಾಡ ಅಂತಂದರು. ಅದಕ್ಕೆ ನಾನು ಇದೆಲ್ಲ ಹಿಂಗಿಂಗವ ಯಾರೋ ಒಬ್ಬರು ಸಿಕ್ಕಿದ್ರು ಹಿಂಗೆ ಮಾಡಂತಂದ್ರು ಅಂತ ವಿದ್ಯಾನ ಮುಂದೆ ಹೇಳಿದೆ. ಅದಕ್ಕೆ ವಿದ್ಯಾನಂದ್ರು ಸರಿ ಅಷ್ಟೆಲ್ಲ ಹೇಳ್ಯಾರ ಮ್ಯಾಗ ಎಲ್ಲ ಗುರುತಿರೋರ ಸತಿಗೆ ಬಂದು ಹೇಳ್ಯಾರ ಮಾಡಮ್ಮ ಅಂತಂದ್ರೆ ಅದಕ್ಕೆ ಮಾಡಕತ್ತೀವಿ. ಏನಂತ ನೋಡ್ಬೇಕು, ಬ್ಯಾಕ್ಗ್ರೌಂಡ್ ಸರಿ ಇಲ್ಲ, ಅಡ್ಜಸ್ಟ್ ಮಾಡ್ತೀವಿ. ಏನು ಮಾಡೋದು. ಯಾಕಂದ್ರೆ ನಾವು ಬೇರೆ ಪಾರ್ಕಿಗೆ ಹೋಗ್ಬೇಕಂತಂದಿದ್ದೀವಿ, ಆ ಪಾರ್ಕ್ ಮುಚ್ಚಾರ ಅಂದ್ರೆ ಅದಕ್ಕೆ ವಾಪಸ್ ಬಂದು ಈ ಕಡೆ ಯಾಕಂದ್ರೆ ಜಲ್ದಿ ಬಂದ್ಬಿಟ್ಟು ಅದ್ರಾಗ ಇವ್ ಮನೆಗೆ ನಾನು ಬೇಗ ಹೋಗ್ಬೇಕಂತ ಬಂದ್ಬಿಟ್ಟೆ. ಟೈಮ್ ಪಾಸ್ ಆಗುತ್ತೆ, ಮನೆಗೆ ಹೋಗ್ಬೇಕಾಗುತ್ತೆ. ಮುಂದಿನ ವಿಡಿಯೋ ಒಳಗೆಲ್ಲ ಹೇಳ್ತಿ ಇವತ್ತು ಅಜಯ್ ತಗೊಂಡ್ ಬಂದಿನಿ ವಿದ್ಯಾನಗೋಸ್ಕರ ಹೊರ ತಿರುಗಾಡಮ್ಮ ಹಂಗೆ ಅಂತಂದ್ರು. ತಿರ್ಗಾಡಕ್ ಬಂದೀವಿ, ಗಾರ್ಡನ್ ತುಂಬಾ ಮಂದಿ, ಆ ಕಡೆ ಎಲ್ಲ ಅವ್ಯಾರ. ಸ್ವಲ್ಪ ನಮಗ ಭಾಳ ದಿನ ಆಯ್ತು ಮಾತಾಡಕ್ ಆಗಿಲ್ಲಲ್ಲ, ಇವಾಗ ಕ್ಯಾಮ್ರಾ ಬಂದ್ ಮಾತಾಡಕತ್ತೀವಲ್ಲ, ಎಲ್ರು ಒಂಥರ ನೋಡಕತ್ತಾರ, ನಮ್ಮ ಅದ್ ದೂರಿಂದ ನೋಡಕತ್ತಾರ, ಸ್ವಲ್ಪ ನಗು ಬರಕತ್ತದ. ಭಾಳ ದಿನ ಆಯ್ತು ಒಂಥರ ನರ್ವಸ್ ಆಗಿ ಮಾಡಕತ್ತಾರ. ನಗು ಏನಿಲ್ಲ, ನಗೋದು ನಗ್ತಾರ, ಮುಜುಗರನ ಐತಿ, ಬಟ್ ಭಾಳ ಖುಷಿ ಆಗತ್ತದ, ಯಾಕಂದ್ರೆ ಭಾಳ ದಿನ ಆದ್ಮೇಲೆ ವಿಡಿಯೋ ಮಾಡಕತ್ತೀನಿ ಅಂತ. ನೀವು ಚೆನ್ನಾಗಿ ಸಪೋರ್ಟ್ ಮಾಡ್ತೀರಿ ನಮ್ಗೆ ಗೊತ್ತದ. ಅದಕ್ಕೆ ನಿಮ್ಮನ್ನ ನಗಸ್ಬೇಕಾಗಿ ಎಂಟರ್ಟೈನ್ಮೆಂಟ್ ಏನನ್ನು ಮಾಡ್ತೀವಿ. ಮತ್ತೇನಿಲ್ಲಪ್ಪ, ಇಷ್ಟು ಹೇಳ್ಬೇಕಂತ ಮನ್ಯಾಗ ಹೇಳ್ತಿದ್ವಿ, ಬಟ್ ಮನೆಯೊಳಗೆ ಮೈಕ್ ಇಲ್ಲ ಏನಿಲ್ಲ, ಶಾಂತ ಪ್ಲೇಸ್ ಒಳಗೆ ಕುಂತು ಹೇಳ್ಬೇಕಂತ ಬಂದ್ವಿ. ಇಲ್ಲಿ ಅಲ್ಲಿಗಿಂತ ಜಾಸ್ತಿ ಅದು ಯಾಕಂದ್ರೆ ಪಾರ್ಕ್ ಕ್ಲೋಸ್ ಆಗ್ಬಿಟ್ಟದ. ಅದು ಎದಕ್ಕಂತ ಸ್ವಲ್ಪ ಅಲ್ಲಿ ಏನೋ ವಾಟರ್ ಪ್ರಾಬ್ಲಮ್ ಆಗಿತ್ತಂತ, ಅಲ್ಲೆಲ್ಲ ಇದೆ ಲೀಕ್ ಎಲ್ಲ ಆಗಿ ಕೆಟ್ಟೋಗ್ಬಿಟ್ಟಿದ್ದಲ್ಲಿ, ಅದಕ್ಕೆ ಆ ಕಡೆ ಗೇಟ್ ಕ್ಲೋಸ್ ಮಾಡಿಬಿಟ್ಟಿದ್ರಲ್ಲ. ಅದಕ್ಕೆ ಇಲ್ಲಿ ಹತ್ರ ಒಂದು ಪಾರ್ಕ್ ಇತ್ತಲ್ಲ, ಆರಾಮ್ ನೆರಳಿಗೆ ಕುಂತು ಮಾತಾಡ್ರೆ ಕರ್ಕೊಂಡ್ಬಂದೆ ಈ ಕಡೆಗೆ. ನೋಡ್ಬೇಕೇನ ಮೇಡಮ್ ಅವ್ರನ್ನ ಏನೇನು ಹೇಳ್ತಾರೆ ಏನೇನಿಲ್ಲ, ಫುಲ್ ಮೌನದಾಗಾರ ಮಾತಾಡ್ತಾರೆ ಅವ್ರಿಗೆ. ನೆಕ್ಸ್ಟ್ ಬ್ಲಾಗ್ನಾಗ ನೋಡ, ಆಮೇಲೆ ಏನೇನ ಮನಸ್ಸಿನಾಗ ಏನೇನೈತೆ ಎಲ್ಲ ಮಾತಾಡ್ತಾರ. ಆಯ್ತಾ? ಅವಾಗ ಇನ್ಸ್ಟಾಗ್ರಾಮ್ದಾಗ ರೀಲ್ಸ್ ಬಿಡಕತ್ತೀವಿ, ಅಂದರೆ ಅವ್ರದ್ದು ಇನ್ಸ್ಟಾದಾಗ ಫಾಲೋವರ್ ಇದ್ದವರು ಯೂಟ್ಯೂಬ್ದಾಗ ಇರೋರು ಇನ್ಸ್ಟಾಗ್ರಾಮ್ದಾಗಿಲ್ಲ. ಅದಕ್ಕಾಗಿ ನಮ್ಮ ಇನ್ಸ್ಟಾಗ್ರಾಮ್ ಒಳಗೆ ಫಸ್ಟ್ ವೀಡಿಯೋಸ್ ಬಿಡಕತ್ತೀವಿ, ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಬೇಕು ನಮ್ಮ ಜರ್ನಿ ಅಂತ. ಯೂಟ್ಯೂಬ್ದಾಗ ಬಿಡ್ತೀವಿ, ಬಟ್ ಯೂಟ್ಯೂಬ್ ನಮ್ದು ಅಷ್ಟು ಸ್ಟ್ರಾಂಗ್ ಇಲ್ಲ, ಯಾಕಂದರೆ ಫಸ್ಟ್ ಸ್ಟಾರ್ಟಿಂಗಿಂದ ಮಾಡಿದ್ದು ನಾವು ಇದು ಸ್ವಲ್ಪ ದಿನದಿಂದ. ಅಷ್ಟು ವೀಡಿಯೋಸ್ ವ್ಯೂಸ್ ಬರಲ್ಲ ಅಂತ ನಾವು ಯೂಟ್ಯೂಬ್ ಒಳಗೆ ಏನು ತಲೆ ಕೆಡಿಸ್ಲಿಕ್ಕೆ ಹೋಗಿಲ್ಲ, ಬರೀ ಬ್ಲಾಗ್ ಮಾಡ್ಬೇಕಂತ ಅಷ್ಟೇ ಆಸೆ ಇಟ್ಟು ಮಾಡಕತ್ತೀವಿ. ಫಸ್ಟ್ ಸ್ಟಾರ್ಟಿಂಗ್ ಇನ್ಸ್ಟಾಗ್ರಾಮ್ದಾಗೆ ಬಿಡಕತ್ತೀವಿ, ಫೇಸ್ಬುಕ್ದಾಗೂ ಬಿಡ್ತೀವಿ. ಇನ್ಸ್ಟಾಗ್ರಾಮ್ದಾಗ ಒಳ್ಳೆ ಸಪೋರ್ಟ್ ಬರಕತ್ತವ, ವ್ಯೂಸ್ನೂ ಅದಾವ, ಇದ್ರಾಗ ನಾವು ಮಾಡ್ರಿ ಅಂತ ಹೇಳ್ತೈತಿ. ಸಣ್ಣ ಹುಡುಗಿ ಇನ್ನೇನಂತಾರೆ ಹೇಳಿ ಮತ್ತೆ ಕೇಳೋದೆಲ್ಲ ಕಡೆ ಫೋಕಸ್. ನೋಡಿ